ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್. ನಾನ್ ರಮ್ಯಾ. ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ವರಮಹಾಲಕ್ಷ್ಮಿ ಹಬ್ಬದ ಇಂದಿನ ದಿನ ಸ್ವಲ್ಪ ಬಾಳೆಕಂದು, ಮಾವಿನ ಸೊಪ್ಪು, ಹೀಗೆ ಸ್ವೀಟ್ಸ್ ಎಲ್ಲ ತರಬೇಕಿತ್ತು. ಹಾಗಾಗಿ ನಾವು ಈ ಕಡೆ ಮಾರ್ಕೆಟ್ ಕಡೆ ಬಂದಿದೀವಿ. ನಂಜುಮಳಿಗೆ ಅಂತ ಹೇಳ್ತಾರೆ. ಅಲ್ಲೂ ಕೂಡ ನೋಡಿ ಯಾವ ತರ ಕ್ರೌಡ್ ಇದೆ. ಮಾರ್ಕೆಟ್ ಅಲ್ಲಿ ಎಷ್ಟು ಕ್ರೌಡ್ ಇದೆ ಅದೇ ತರ ಕ್ರೌಡ್ ಇರುತ್ತೆ. ಈ ರೋಡ್ ಅಲ್ಲಿ ಹಬ್ಬದ ದಿನ ಓಡಾಡೋದಿಕ್ಕೆ ಆಗೋದಿಲ್ಲ. ಫುಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇರುತ್ತೆ. ಫಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹಣ್ಣಿನ ಅಂಗಡಿ, ಹೂವಿನ ಅಂಗಡಿ, ಎಲೆ ಅಡಿಕೆ, ಪೂಜೆ ಸಾಮಾನು, ತರಕಾರಿ ಎಲ್ಲ ಕೂಡ ಸಿಗುತ್ತೆ. ಬಾಳೆಕಂದು, ಮಾವಿನ ಸೊಪ್ಪು, ಫ್ಲವರ್ ಡೆಕೋರೇಷನ್ ಶಾಪ್ಗಳು ಎಲ್ಲ ಕೂಡ ಸಿಗುತ್ತೆ. ತುಂಬಾನೇ ಕ್ರೌಡ್ ಇರುತ್ತೆ. ಈ ರೋಡ್ ಒಳಗೆ ಬರೋದೇ ತುಂಬಾನೇ ಕಷ್ಟ. ನಾವು ಕೂಡ ಮಾವಿನ ಸೊಪ್ಪು, ಬಾಳೆಕಂದು ತಗೋಬೇಕಾಗಿತ್ತು, ಸ್ವೀಟ್ಸ್ ತಗೋಬೇಕಾಗಿತ್ತು. ಹಾಗಾಗಿ ಬಂದಿದ್ವಿ. ನಾನು, ತಮ್ಮ ಹಾಗೆ ಸಮ 3 ಜನ ಬಂದು ಎಲ್ಲವನ್ನ ತಗೊಂಡು ನಮ್ಗೆ ಏನೇನ್ ಐಟಮ್ಸ್ ಬೇಕು ತಗೊಂಡು ಅಮ್ಮನ ಮನೆಗೆ ಬಂದಿದೆ. ಅಮ್ಮನ ಮನೇಲಿ ದೇವರಿಗೆ ಸೀರೆಯನ್ನ ಉಡಿಸಿ ಅಲಂಕಾರ ಮಾಡಿ ಊಟ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದು ಗುಲಾಬಿ ಹೂವು ತರಿಸಿದ್ದೆ, ಬಿಡಿ ಹೂವು. ನಾನು ವಿಡಿಯೋ ಕೂಡ ಹಾಕಿದೆ ತೋಮಾಲೆ ಹೇಗ್ ಮಾಡೋದು ಅಂತ. ಹಾಗೆ ತೋಮಾಲೆಯನ್ನ ಮಾಡ್ಕೊಂಡೆ ರಾತ್ರಿ ಕೂತ್ಕೊಂಡು. ತೋಮಾಲೆ ರೆಡಿ ಆಗಿದೆ. ಟೈಮ್ ಬಂದು 1:30 ಆಗಿದೆಯಾ, ಮಧ್ಯರಾತ್ರಿ 1:15 ಆಗಿದೆ ಟೈಮು. ತೋಮಾಲೆ ರೆಡಿ ಆಗಿದೆ. ನೆಲ್ಲೆಲ್ಲ ಮಾಡ್ಕೊಳಕ್ ಆಗಿರ್ಲಿಲ್ಲ. ಈಗ ಇನ್ನೂ ಸೀರೆ ಉಡಿಸಿಲ್ಲ ದೇವರಿಗೆ. ಸೀರೆ ಉಡಿಸಿ ರೆಡಿ ಮಾಡಿ ಮಲ್ಕೋತೀನಿ. ಬೆಳಗ್ಗಿನ ಜಾವ ಬೇಗ ಎದ್ದು ಪೂಜೆ ಮಾಡೋಣ. ತೋಮಾಲೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಹೂವು ಸ್ವಲ್ಪ ಹಳೆ ಥರ ಇದೆ. ಹೂವು ಸಿಕ್ಕಿದೆ ನಮ್ಗೆ ಈ ಥರ, ಹಾಗಾಗಿ ಈ ಥರ ಆಗಿದೆ. ನಾನು ತೋಮಾಲೆ ಮಾಡೋವರೆಗೂ ಹಸ್ಬೆಂಡ್ ಕೂತಿದ್ರು. ಚೆನ್ನಾಗಿರೋ ಹೂವೆಲ್ಲ ಆರಿಸ್ಕೊಟ್ಟು ಎಲ್ಲ ಮಾಡಿದ್ರು. ಹೂವು ಸ್ವಲ್ಪ ಚೆನ್ನಾಗೇ ಇರಲಿಲ್ಲ, ಅದರಲ್ಲೇ ಆರಿಸ್ಕೊಂಡು ಮಾಡ್ಕೊಂಡ್ವಿ ತೋಮಾಲೆನ. ಹಾಗೆ ನಾನು ಸಮ್ಮು ಇಬ್ರು ಸೇರ್ಕೊಂಡು ದೇವರನ್ನ ಈಗ ಕೂರಿಸ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾವು ಟೇಬಲ್ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಕ್ಲಾತ್ ಎಲ್ಲ ಹಾಸ್ಕೊಂಡು ಈಗ ರಂಗೋಲಿ ಹಾಕೋತಾ ಇದ್ದೀನಿ. ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕೋತಾ ಇದ್ದೀನಿ. ಈ ರಂಗೋಲಿ ಹಾಕೊಂಡ್ರೆ ತುಂಬಾನೇ ಶ್ರೇಷ್ಠ. ನಾನು ಲಾಸ್ಟ್ ಇಯರ್ ವಿಡಿಯೋಸ್ ಅಲ್ಲೆಲ್ಲ ತೋರಿಸಿದ್ದೀನಿ ಅಷ್ಟದಳ ಪದ್ಮ ರಂಗೋಲಿ ಹೇಗೆ ಹಾಕೋದು. ಹಾಗೆ ನಾನು ಅಕ್ಕಿ ಹಿಟ್ಟಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ನೈಸ್ಗೆ ಬಿಟ್ಟಿದ್ದಾರೆ, ಹಾಗಾಗಿ ಎಳೆ ನೀಟಾಗಿ ಬರ್ತಾ ಇಲ್ಲ. ಅಕ್ಕಿ ಹಿಟ್ಟಲ್ಲೇ ಹಾಕೋಬೇಕು ರಂಗೋಲಿಯನ್ನ, ರಂಗೋಲಿಯಲ್ಲಿ ಹಾಕೋಬೇಡಿ. ಹಾಗೆ ನಾವು ಡೆಕೋರೇಷನ್ ಹೇಗ್ ಮಾಡ್ಕೊಂಡಿದೀವಿ, ಹಸ್ಬೆಂಡ್ ಹಾಗೆ ನನ್ನ ತಮ್ಮ ಎಲ್ಲ ಸೇರ್ಕೊಂಡು ಡೆಕೋರೇಷನ್ ಎಲ್ಲ ಮಾಡಿಕೊಟ್ಟು ಅವ್ರು ಹೋಗಿ ಮಲ್ಕೊಂಡ್ರು. ನಾನು ಸಮ್ಮು ಸೇರ್ಕೊಂಡು ದೇವರನ್ನ ಕೂರ್ಸೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸಮ್ಮಗೆ ಹೇಳ್ತಾ ಇದ್ದೀನಿ ಹೋಗ್ ಮಲ್ಕೋ, ಟೈಮ್ ಆಗ್ತಿದೆ. ಆಲ್ರೆಡಿ 2 o'clock ಆಗಿತ್ತು ಟೈಮ್. ಹೋಗಪ್ಪು ಮಲ್ಕೋ ಅಂತ ಹೇಳಿದ್ರು. ಅವನಿಗೆ ಇಂಟ್ರೆಸ್ಟ್ ಜಾಸ್ತಿ ಈ ತರದಲ್ಲೆಲ್ಲ. ಇಲ್ಲ ನಾನು ಇರ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾನೆ. ರಂಗೋಲೆ ಹಾಕೊಂಡೆ. ಅದ್ರ ಮೇಲೆ ಒಂದು ಪ್ಲೇಟ್ ಅಲ್ಲಿ ಅಕ್ಕಿಯನ್ನ ಇಟ್ಕೊಂಡಿದೀನಿ. ಈಗ 2 ಬಿಂದಿಗೆಯನ್ನ ರೆಡಿ ಮಾಡ್ಕೊಂಡಿದೀನಿ. ತುಂಬ ಜನ ಕೇಳಬೇಡಿ ಬಿಂದಿಗೆ ಚೆನ್ನಾಗಿ ತೊಳೆದಿಲ್ಲ ಅಂತ. ಯಾಕೆ ಅಂದರೆ ಅದು ನಾವು ಪ್ರತಿ ಸತಿ ಗಮ್ಮಕ್ಕೆ ಅಂಟಿಸಿ ಅದು ಗಮ್ಮು ಹೋಗ್ತಲ್ಲ. ನಾವು ತೊಳೆದಿರೋದು ನೀಟಾಗಿ ತೊಳೆದಿರ್ತೀವಿ. ಹುಣಸೆ ಹಣ್ಣು ಹಾಕೊಂಡು, ಹುಣಸೆ ಹಣ್ಣು, ಸಬೀನ ಎಲ್ಲ ಹಾಕೊಂಡು ನೀಟಾಗಿ ತೊಳೆದಿರ್ತೀವಿ. ಗಮ್ ಇರೋದ್ರಿಂದ ಅದು ಹೋಗೋದಿಲ್ಲ. ಕೆಳಗಡೆ ಬಿಂದಿಗೆಗೆ ಅಕ್ಕಿ ಹಾಗೆ ಕಳಸದ ಸಾಮಾನು ಏನೇನು ಹಾಕೋಬೇಕು ಅನ್ನೋದು ಕೂಡ ನಾನು ತೋರಿಸಿದೀನಿ. ಹಾಕೊಂಡು ಮೇಲ್ಗಡೆ ಬಿಂದಿಗೆಗೆ ನೀರನ್ನ ಹಾಕೊಂಡು ಗಂಗೆ ಪೂಜೆಯನ್ನ ಮಾಡ್ಕೊಂಡು ಈಗ ಹ್ಯಾಂಡ್ಸ್, ಬ್ಲೌಸ್ ಇಂದ ಹ್ಯಾಂಡ್ಸ್ ಅನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ಯಾರಿ ಉಡ್ಸೋದು ವಿಡಿಯೋ ಮಾಡಕ್ ಆಗಿಲ್ಲ. ಸಮ್ಮಗೆ ಸ್ವಲ್ಪ ನಿದ್ದೆ ಬಂದಂಗೆ ಆಯ್ತು. ಹೋಗು ಅಂತ ಹೇಳಿ ಕಳಿಸ್ಬಿಟ್ಟೆ. ಅವ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಸೀರೆನ ಉಡಿಸ್ಕೊಂಡೆ. ನಾನಿದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಸೀರೆನ ಉಡ್ಸಿದ್ದೀನಿ. ಕಾಲು ಬಲಗಾಲ್ ಮೇಲೆ ನರ್ಗೆ ಬಂದಿದೆ, ಹಾಗೆ ಎಡಗಾಲ್ ಕೆಳಗಡೆ ಕೂಡ ನರ್ಗೆ ಬಂದಿದೆ. ತುಂಬಾನೇ ಚೆನ್ನಾಗಿ ಪುಟ್ಪುಟ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಮಲ್ಕೊಳಕ್ ಹೋದಾಗ್ಲೇ ಆಲ್ಮೋಸ್ಟ್ 2:45 ಆಗಿತ್ತು. ಆದ್ರೂ ಹೋಗಿ ಮಲ್ಕೊಂಡ್ರೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. 3:30ವರೆಗೂ ನಿದ್ದೆ ಬರ್ಲಿಲ್ಲ. ಮತ್ತೆ 4:45 ಎದ್ಬಿಟ್ಟು ನಾನು ಪೂಜೆ ಎಲ್ಲ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡೆ. ಪೂಜೆ ಮಾಡಿರೋದು ಕೂಡ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಟೈಮ್ ಆಗೋಗುತ್ತೆ ವಿಡಿಯೋ ಮಾಡ್ತಾ ಇದ್ರೆ ಅಂತ ಹೇಳಿ ಸುಮ್ನಾಗೋದೆ. ಅದಾದ್ಮೇಲೆ ಸಮ್ಮು ಮತ್ತೆ ಹಸ್ಬೆಂಡ್ ಇಬ್ರು ಕೂಡ ಎದ್ರು ಸ್ನಾನ ಮಾಡ್ಕೊಂಡು ಈಗ ಹಸ್ಬೆಂಡ್ ಕೈಲಿ ಪೂಜೆನ ಮಾಡಿಸ್ತಾ ಇದ್ದೀನಿ. ಅಪ್ಪ ಮಗ ಇಬ್ರು ಕೂಡ ಪೂಜೆನ ಮಾಡ್ತಾರೆ. ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವರು ಸ್ವಲ್ಪ ಲೇಟಾಗಿ 8:30 ಹಂಗೆ ಪೂಜೆ ಮಾಡಿದ್ದಾರೆ. ನನ್ನ ಪೂಜೆ ಎಲ್ಲ 6:30 ಹಂಗೆಲ್ಲ ಮುಗ್ದೋಯ್ತು. 6:30, 6:45 ಹಂಗೆ ಪೂಜೆ ಮುಗಿಸಿದ್ದೆ. ಈಗ ನಮ್ಮನೆ ಪುರೋಹಿತರು ಪೂಜೆನ ಮಾಡ್ತಾ ಇದ್ದಾರೆ, ನೋಡ್ತಾ ಹೋಗಿ.
ಸರ್ವಮಂಗಳ ಮಾಂಗಲ್ಯೆ ಶಿರೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹಿಂದೆ ಬ್ಯಾಕ್ಗ್ರೌಂಡನ್ನು ಮೀಶೋಯಿಂದ ತರಿಸಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮುಂದೆಗಡೆ ನನ್ನ ತಮ್ಮನ ಫ್ರೆಂಡ್ದು ಫ್ಲವರ್ ಡೆಕೋರೇಷನ್ ಶಾಪ್ ಇದೆ, ಅಲ್ಲಿಂದ ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ ಬರುತ್ತಲ್ಲ ಅದನ್ನು ತೊಗೊಂಡು ಬಂದು ಹಾಕಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತೈತಿ, ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಹಾಗೆ ಹೊಸ್ಲಿಗೆ ರಂಗೋಲಿಯನ್ನು ಹಾಕೊಂಡಿದ್ದೆ, ಅದನ್ನು ಕೂಡ ತೋರಿಸಿದ್ದಾರೆ. ಅಲಂಕಾರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಕೂಡ ಹೇಳ್ತಾ ಇದ್ರು ಉತ್ಸವ ಮೂರ್ತಿಯನ್ನ ತಂದು ಇಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಅಂತ. ದೇವರು ತನಗೆ ಹೇಗೆ ಬೇಕೋ ಹಾಗೆ ನಮ್ಮ ಕೈಲಿ ಅಲಂಕಾರ ಮಾಡಿಸ್ಕೊಳ್ಳುತ್ತೆ, ಅದು ನಾವು ಅಲಂಕಾರ ಮಾಡಿರೋದಲ್ಲ. ದೇವ್ರೇ ತನಗೆ ಹೇಗೆ ಬೇಕೋ ಹಾಗೆ ಅಲಂಕಾರ ಮಾಡಿಸ್ಕೊಳ್ಳುತ್ತೆ ಅಂತ ನಾನು ಯಾವಾಗಲೂ ನಂಬಿರ್ತೀನಿ. ನಾವು ಶ್ರದ್ಧೆ ಭಕ್ತಿಯಿಂದ ನಾವು ಅಲಂಕಾರ ಮಾಡ್ತಾ ಹೋದರೆ ದೇವರೇ ಮಾಡಿಸ್ಕೊಳ್ಳುತ್ತೆ. ನನಗೆ ಪ್ರತಿ ವರ್ಷ ಅಷ್ಟೇ, ನಿದ್ದೆ ಮಾಡದೇ ಇದ್ರೂ ಪರವಾಗಿಲ್ಲ, ನಾನು ಅಲಂಕಾರ ಮಾಡಬೇಕು. ನನಗೆ ತುಂಬಾ ಖುಷಿ, ತುಂಬಾ ಇಷ್ಟ. ಹಾಗೆ ಲಾಸ್ಟ್ ಇಯರ್ದು ಗೊಂಬೆ ಮಾಡಿದ್ದೆ ಅಲ್ವಾ, ಆ ಗೊಂಬೆ ಕೂಡ ಇಟ್ಟಿದ್ದೆ. ಹಾಗೆ 9 ದೀಪಗಳ ಸ್ಟ್ಯಾಂಡ್ ಇಟ್ಟಿದ್ದೆ. ದೀಪ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು, ತುಂಬಾ ಚೆನ್ನಾಗಿ ಅಲಂಕಾರ ಆಗಿತ್ತು, ತುಂಬಾ ಖುಷಿ ಆಯಿತು. ನನಗಂತೂ ಶುಕ್ರವಾರ, ಶನಿವಾರ, ಭಾನುವಾರ ಬೆಳಗ್ಗೆ ನಾನು ದೇವರನ್ನ ತೆಗಿಯೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಅಮ್ಮ ಕೂಡ ಅಮ್ಮ ಬೇಡ ತೆಗಿಯೋದು, ನೋಡಕ್ಕೆ ತುಂಬ ಚೆನ್ನಾಗಿದೆ, ಇರ್ಲಿ ಅಂತ ಹೇಳ್ತಾ ಇದ್ದ. ಜಾಸ್ತಿ ದಿನ ಆ ಥರ ಎಲ್ಲ ಇಟ್ಕೋಬಾರ್ದು ಅಂತ ಹೇಳಿ ಭಾನುವಾರ ಬೆಳಗ್ಗೆ ನಾನು ದೇವರನ್ನ ತೆಗೆದಿದ್ದು. ನಾನು ಗುರುವಾರ ರಾತ್ರಿ 1 hour 1.5 hour ಕೂಡ ನಿದ್ದೆ ಮಾಡಿಲ್ಲ. ಹಾಗೆ ರೆಡಿ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಈಗ ನಾನು ತಾಂಬೂಲ ಕೊಡ್ತೀವಲ್ಲ ಅದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಎಲೆ ಅಡಿಕೆ, ಅರಿಶಿನ, ಕುಂಕುಮ, ದಕ್ಷಿಣೆ, ಹಾಗೇನೆ ಬಳೆ, ವಸ್ತ್ರ, ಹಾಗೆ ಫಲ, ಪೂರ್ಣ ಫಲ ಅಂತ ಹೇಳ್ತೀವಿ, ಅದನ್ನ ಇಟ್ಟು ಬ್ಯಾಗಿಗೆ ಹಾಕಿ ಇಟ್ಕೋತಿದ್ದೀನಿ. ಜನ ಬರ್ತಾರಲ್ವ ಅಷ್ಟರೊಳಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಕ್ಲೀನಿಂಗ್ ವಿಡಿಯೋ ಹಾಕಿದ್ದೆ, ನಾನು ಹಸ್ಬೆಂಡ್ ಸಮ 3 ಜನ ಕ್ಲೀನಿಂಗ್ ಹೇಗೆಲ್ಲ ಮಾಡಿದ್ವಿ ಅಂತ. ಮುಂದೆ ವಿಡಿಯೋಸ್ ಹಾಕ್ತೀನಿ, ಅಡುಗೆ ಮನೆ ಎಲ್ಲ ಹೇಗೆ ಕ್ಲೀನ್ ಮಾಡ್ಕೋತೀನಿ, ಫ್ರಿಜ್ ಎಲ್ಲ ಹೇಗೆ ಕ್ಲೀನ್ ಮಾಡ್ಕೋತೀನಿ ಅಂತ. ನನಗೆ ತುಂಬಾನೇ ಹುಷಾರಿರ್ಲಿಲ್ಲ, ಹಾಗಾಗಿ ಹಸ್ಬೆಂಡ್ ಸಮ್ಮು ನಾನು ಆದಷ್ಟು ಕ್ಲೀನ್ ಮಾಡ್ಕೊಂಡಿದೀವಿ, ಹಾಗಾಗಿ ಯಾವುದೇ ವಿಡಿಯೋ ಮಾಡಲಿಲ್ಲ. ತಾಂಬೂಲಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ, ಎಲ್ಲ ಬಿಡಿ ಮಾಡಿ ಬೇರೆ ಬೇರೆ ಮಾಡಿ ಇಟ್ಕೊಂಡಿದ್ದೀವಿ. ನಾನು ಹಾಕ್ತಿದ್ದೆ, ಸಮು ನಾನು ಹಾಕ್ತೀನಿ ಅಂತ ಹೇಳಿ ಹಾಕಿದ್ದಾನೆ. ಬಳೆಗಳನ್ನು ನೀವು ತಂದ ಮೇಲೆ ಒಂದ್ಸತಿ ಚೆಕ್ ಮಾಡಿ ನೋಡಿ. ನಾನು ಇಲ್ಲಿ ಚೆಕ್ ಮಾಡಿ 4 ಬಳೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಎಲೆ ಅಡಿಕೆ, ಅರಿಶಿನ, ಕುಂಕುಮ, ಹಾಗೆ ದಕ್ಷಿಣೆ ಇಡಬೇಕು. ನಿಮ್ಗೆ ಎಷ್ಟು ದಕ್ಷಿಣೆ ಆಗುತ್ತೆ ಅಷ್ಟಿಡಿ. ಕಾಯಿ, ಬಳೆ, ಹಾಗೆ ಬ್ಲೌಸ್ ಪೀಸು ಮತ್ತು ಸ್ವೀಟು. ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿಯ ಜನ್ಮೋತ್ಸವ, ಹುಟ್ಟಿದ ಹಬ್ಬ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಕೆಲವೊಬ್ಬರು ಮನೆಗಳಲ್ಲಿ ಸ್ವೀಟ್ ಕೊಡೋ ಪದ್ಧತಿ ಮಾಡ್ಕೊಂಡು ಬಂದಿರ್ತಾರೆ. ನಮ್ಮಮ್ಮ ಅವ್ರ ಮನೇಲಿ ಆಗಿಂದ ಹಾಗೇ ಮಾಡ್ತಾರೆ, ಹಾಗಾಗಿ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನಾನು ಇದು ಸ್ವೀಟನ್ನು ತಂದಿದ್ದೀನಿ, ಅದನ್ನು ಬ್ಯಾಗಲ್ಲಿ ಒಂದೊಂದು ಸ್ವೀಟನ್ನು ಹಾಕ್ತೀವಿ. ನೋಡಿ, ಸಮ್ಮು ಅವನೇ ಮಾಡಬೇಕಂತೆ, ಹಂಗಾಗಿ
ಆಯ್ತು ಬಿಡಪ್ಪ ಅಂತ ಮಾಡು ಅಂದೆ. ಅರಿಶಿನ ಕುಂಕುಮದ ಪ್ಯಾಕೆಟ್ ಎಲ್ಲ ನಾನೇ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗೂ ಮಾಡ್ತೀನಿ ಅಂತ ಹೇಳಿ ಅವ್ನ ಡ್ರೆಸ್ ನೋಡಿ ಲೈಟ್ ಕಲರು ಅರಿಶಿನ ಕುಂಕುಮ ಎಲ್ಲ ಚೆಲ್ಕೊಂಡಿದ್ದಾನೆ ಅಲ್ವಾ? ಹಾಂ, ದೇವ್ರು ಹೆಂಗಿದೆ ಲಕ್ಷ್ಮಿ? ಹಾಂ, ಖುಷಿ ಆಯ್ತಾ ನಿನಗೆ? ರಾತ್ರಿ ಎಷ್ಟೊತ್ತಾಯಿತು? ರಾತ್ರಿ 3 ಗಂಟೆ 2:30ಗೆ ಮುಗೀತು. ನಾವು ಮಲಗಿದ 3:30 ಆಗಿತ್ತು. ಮತ್ತೆ 4:30 5 o'clockಗೆಲ್ಲ 5ಗೆ ಎದ್ವಿ ಅನಿಸುತ್ತೆ. 4:30ಗೆ ಅಲಾರಾಮ್ ಇಟ್ಟಿದ್ದೆ, 5ಗೆ ಎದ್ದೆ. ನಿದ್ದೆನೇ ಇಲ್ಲ, ಸಾಕಾದಂಗೆ ಆಗಿಬಿಟ್ಟಿದೆ. ಸಮು ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದಾನೆ, ಎಲ್ಲ ಜೋಡಿಸಿಟ್ಕೊಂಡಿದ್ದೀವಿ. ಹಾಗೆ ದೇವಿನೂ ಒಂದ್ಸಲಿ ನೋಡ್ಕೊಳ್ಳಿ. ದೇವಿ ಮುಂದೆನೇ ಎಲ್ಲ ಮಾಡ್ತಾ ಇದ್ದೀವಿ. ದೇವಿ ತುಂಬಾ ಖುಷಿಯಾಗಿ ಪುಟ್ ನಾನು ಬೆಳಗ್ಗೆ ಪೂಜೆ ಮಾಡಿದ್ದು ವಿಡಿಯೋ ಮಾಡಿರಲಿಲ್ಲಲ್ಲ, ಹಾಗಾಗಿ ಸಂಜೆ ಪೂಜೆ ಮಾಡ್ತಾ ಇದ್ದೆ. ಕರೆಂಟ್ ಹೋಗ್ಬಿಟ್ಟಿತ್ತು, ಹಾಗೇನೆ ವಿಡಿಯೋ ಮಾಡ್ಕೊಂಡಿದ್ದೀವಿ. ಒಂಥರ ಖುಷಿ ಆಗುತ್ತೆ ಪೂಜೆ ಮಾಡೋದಕ್ಕೆ. ಆದರೆ ನನಗೆ ಹುಷಾರಿರಲಿಲ್ಲ, ಸುಸ್ತು ಸಿಕ್ಕಾಬಟ್ಟೆ ಇದ್ದಿದ್ದರಿಂದ ನಾನು ಇನ್ನು ಜನ ಬರ್ತಾರೆ, ಮನೇಲಿ ದೇವರಿಗೆ ಅಲಂಕಾರ ಮಾಡಿ ನಾವು ಹಾಗೆ ಇರಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ರೆಡಿ ಆಗಿದ್ದೀನಿ. ಹಾಗೆ ಮನೇಲಿ ಪೂಜೆ ಮಾಡಿದಾಗ ದೇವರನ್ನ ಕೂರಿಸಿದಾಗ ಎಲ್ಲ ಒಡವೆಗಳನ್ನ ದೇವರಿಗೆ ಹಾಕಬೇಡಿ, ನೀವು ಕೂಡ ಒಡವೆಗಳನ್ನ ಹಾಕೋಬೇಕು. ನೀವು ಕೂಡ ತುಂಬಾನೇ ಚೆನ್ನಾಗಿ ರೆಡಿ ಆಗಬೇಕು, ಆಗ ದೇವರು ಹರಿಸುತ್ತಂತೆ ನೀನು ಇದೇ ರೀತಿಯಾಗಿ ಇರು ಅಂತ ಹೇಳಿ. ನಾವು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತೀವಿ, ದೇವರು ಹರಿಸಿದ್ದು ಫಲಿಸುತ್ತೆ ಅಂತ ಹೇಳ್ತೀವಲ್ವಾ. ಹಾಗೇನೆ ನಾವು ರೆಡಿನೇ ಆಗಿಲ್ಲ ಅಂದ್ರೆ ದೇವ್ರ ಆ ಥರ ಆಶೀರ್ವಾದ ಮಾಡಿದ್ರೆ ನಾವು ಹಾಗೆ ಇರ್ತೀವಿ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಕಷ್ಟಪಟ್ಟು ರೆಡಿ ಆಗಿದ್ದೀನಿ. ಈ ಸಲ ಜಾಸ್ತಿ ಯಾರನ್ನು ಮನೆಗೆ ಕುಂಕುಮಕ್ಕೆ ಕರೆಯೋಕ್ಕಾಗಿಲ್ಲ. ಬಂದವರಿಗೆ ಕುಂಕುಮ ಕೊಡೋದಾಗಿರ್ಬೋದು, ಫೋನಲ್ಲಿ ಕೆಲವರಿಗೆ ಕಾಲ್ ಮಾಡಿ ಹೇಳಿದ್ದೆ, ಅವರೆಲ್ಲ ಬಂದಿದ್ರು. ತುಂಬ ಜನಕ್ಕೆಲ್ಲ ಕರೆಯೋಕ್ಕಾಗಲಿಲ್ಲ. ಅದಾದಮೇಲೆ ರಾತ್ರಿ ದೇವರು ಸಲ್ಲಿಸ್ಬೇಕು. 9:30ಗೆ ಕರೆಕ್ಟಾಗಿ ನಾನು ದೇವರನ್ನ ಸಲ್ಲಿಸ್ತೀನಿ. 9 ಗಂಟೆಗೆ ಅಂತ ಹೇಳ್ತಾರೆ, 9:30ಗೆ ದೇವರನ್ನ ಸಲ್ಲಿಸ್ತೀನಿ. ಅಮ್ಮ ಬರ್ತಾರೆ, ಅಮ್ಮ ಬಂದು ಇಬ್ಬರು ಕೂಡ ಆರತಿ ಮಾಡಿ ಅದಾದಮೇಲೆ ದೇವರನ್ನ ಬಲಗಡೆಗೆ 3 ಸಲ ಸಲ್ಲಿಸ್ಬೇಕು, ಅಳ್ಳಾಡಿಸ್ಬೇಕು. ಅಳ್ಳಾಡಿಸಿದ್ರೆ ದೇವಿ ಹೋಗುತ್ತೆ ಅಂತ ಹೇಳಿ. ನಾವು ಮನೆಯಲ್ಲಿ ತುಂಬ ಹೊತ್ತು ಅವ್ರು ಬರಲಿ ಇವ್ರು ಬರಲಿ ಅಂತೆಲ್ಲ ದೇವರನ್ನ ಇಟ್ಕೋಬಾರ್ದು. ಕರೆಕ್ಟಾಗಿ 9-9:30 ಅಷ್ಟೊತ್ತಿಗೆ ದೇವರನ್ನ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು, ಅಲ್ಲಿವರೆಗೂ ಮನೆಗೆ ಬಾಕ್ಲ ಹಾಕಿರೋದಿಲ್ಲ, ಅದ್ರಲ್ಲಿ ಮುಗಿಸ್ಕೊಂಡು ಅಮ್ಮನ ಮನೆಗೆ ಅಂತ ಬಂದ್ವಿ. ಅಮ್ಮನ ಮನೆಯಲ್ಲೂ ಮತ್ತೆ ಪೂಜೆ ಮಾಡಿ ಆರತಿ ಮಾಡಿ ದೇವರನ್ನ ಸಲ್ಲಿಸ್ತೀವಿ ಎಲ್ಲರೂ ಕೂಡ. ಅಮ್ಮನ ಮನೆಯಲ್ಲಿ ನೋಡಿ ದೇವರನ್ನ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ, ಪುಟ್ಟಾಗಿ ಕೂರಿಸಿದ್ದಾರೆ. ನಾನು ಸೀರೆ ಉಡಿಸಿ ಕೊಟ್ಟು ಬಂದೆ. ನೆಕ್ಸ್ಟ್ ಡೇ ಕಳಶ ಎಲ್ಲ ಇಟ್ಕೊಂಡು ತಟ್ಟೆ ತುಂಬಿ ಪೂಜೆನ ಮಾಡಿದ್ದಾರೆ. ನಾನು ಬೆಳಗ್ಗೆಯಿಂದ ಬರೋಕ್ಕಾಗಿರಲಿಲ್ಲ, ನಮ್ಮ ಮನೇಲೂ ಕೆಲಸ ಪೂಜೆ ಎಲ್ಲ ಇರುತ್ತಲ್ಲ, ಹಾಗಾಗಿ ನೈಟ್ ಬಂದು ನಾವು ಪೂಜೆ ಮಾಡಿ ಅರ್ಶಿನ ಕುಂಕುಮ ಇಟ್ಕೊಂಡು ಬರ್ತೀವಿ. ಅಮ್ಮನೂ ಹಾಗೇನೆ ನಮ್ಮ ಮನೆಗೆ ಬಂದು ಅರ್ಶಿನ ಕುಂಕುಮ ಇಟ್ಕೊಂಡು ಬರ್ತಾರೆ. ಮುಂಚೆ ಅಮ್ಮ ಹಬ್ಬದ ದಿನ ಮಾಡ್ತಾಯಿದ್ರು, ನಾನು ನೆಕ್ಸ್ಟ್ ವೀಕು ಮಾಡ್ತಾಯಿದ್ದೆ. ಪುರೋಹಿತರು ಎಲ್ಲ ಹೇಳ್ತಾಯಿದ್ರು ಹಬ್ಬ ಯಾವತ್ತಿದೆ ಅವತ್ತೇ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಹೇಳಿ. ಲಾಸ್ಟ್ ಇಯರ್ ಇಂದ ಇಬ್ರು ಒಂದೇ ದಿನ ಹಬ್ಬನ ಮಾಡ್ತಾ ಇದೀವಿ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆಲ್ಲ ಮಾಡಿದೀವಿ ಅನ್ನೋದನ್ನ ವಿಡಿಯೋ ನೋಡಿದೀನಿ. ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿನ ಹೇಗೆಲ್ಲ ಕೂರಿಸಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.